ನಮಸ್ತೆ ವೀಕ್ಷಕರೇ, ಈ ದಿನ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿಯೋಣ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಜಷ್ಟ್ವ ಸಂಧಿ, ಶ್ಚುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮೊದಲನೇದಾಗಿ ಜಷ್ಟ್ವ ಸಂಧಿ. ಜಷ್ಟ್ವ ಸಂಧಿ ಅಂದರೆ ಪೂರ್ವಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಗ, ಜ, ಡ, ದ, ಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಜಷ್ಟ್ವ ಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ ವಾಕ್ ಪ್ಲಸ್ ದಾನ, ವಾಗ್ದಾನ. ಇಲ್ಲಿ ಕಾಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ. ಸತ್ ಪ್ಲಸ್ ಆನಂದ, ಸದಾನಂದ. ಇಲ್ಲಿ ತಾಕಾರಕ್ಕೆ ದಾಕಾರ ಆದೇಶವಾಗಿ ಬಂದಿದೆ. ಚಿತ್ ಪ್ಲಸ್ ಆನಂದ, ಚಿದಾನಂದ. ಇಲ್ಲಿ ತಾಕಾರಕ್ಕೆ ದಾಕಾರ ಆದೇಶವಾಗಿ ಬಂದಿದೆ. ಷಟ್ ಪ್ಲಸ್ ಆನನ, ಷಡಾನನ. ಇಲ್ಲೂ ಸಹ ಟಾಕಾರಕ್ಕೆ ಡಾಕಾರ ಆದೇಶವಾಗಿ ಬಂದಿದೆ. ಅಚ್ ಪ್ಲಸ್ ವರ್ಣ, ಅಜ್ವರ್ಣ. ಇಲ್ಲಿ ಚಾಕಾರಕ್ಕೆ ಜಾಕಾರ ಆದೇಶವಾಗಿ ಬಂದಿದೆ. ವಾಕ್ ಪ್ಲಸ್ ಭೂಷಣ, ವಾಗ್ಭೂಷಣ. ಇಲ್ಲಿ ಕಾಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ. ವಾಕ್ ಪ್ಲಸ್ ದಾಳಿ, ವಾಗ್ದಾಳಿ. ಇಲ್ಲಿ ಕಾಕಾರಕ್ಕೆ ಗಾಕಾರ ಆದೇಶವಾಗಿದೆ. ಸತ್ ಪ್ಲಸ್ ಉದ್ಯೋಗ, ಸದುದ್ಯೋಗ. ಇಲ್ಲಿ ತಾಕಾರಕ್ಕೆ ದಾಕಾರ ಆದೇಶವಾಗಿದೆ. ಸತ್ ಪ್ಲಸ್ ಗುಣ, ಸದ್ಗುಣ. ಇಲ್ಲಿ ತಾಕಾರಕ್ಕೆ ದಾಕಾರ ಆದೇಶವಾಗಿ ಬಂದಿದೆ. ಈಗ ಎರಡನೆಯದಾಗಿ ಶ್ಚುತ್ವ ಸಂಧಿಯ ಬಗ್ಗೆ ತಿಳಿಯೋಣ. ಪೂರ್ವಪದದ ಕೊನೆಯಲ್ಲಿ ಸ ಅಕ್ಷರ ಅಥವಾ ತ ಅಕ್ಷರಗಳಿಗೆ ಉತ್ತರ ಪದದ ಮೊದಲ ಅಕ್ಷರ ಶ ಅಥವಾ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ತಾಕಾರವು, ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದಕ್ಕೆ ಶ್ಚುತ್ವ ಸಂಧಿ ಎನ್ನಲಾಗುತ್ತದೆ. ಇಲ್ಲಿ ಚ ವರ್ಗಗಳಾದ ಚ, ಛ, ಜ, ಝ, ಞ ಅಕ್ಷರಗಳಿಗೆ ತವರ್ಗಾಕ್ಷರಗಳಾದ ತ, ಥ, ದ, ಧ, ನ ಅಕ್ಷರಗಳು ಆದೇಶವಾಗಿ ಬರುತ್ತವೆ. ಇದಕ್ಕೆ ಶ್ಚುತ್ವ ಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ ಸತ್ ಪ್ಲಸ್ ಜನ, ಸಜ್ಜನ. ಸತ್ ಪ್ಲಸ್ ಚಿತ್ರ, ಸಚ್ಚಿತ್ರ. ಮನಸ್ ಪ್ಲಸ್ ಚಂಚಲ, ಮನಶ್ಚಂಚಲ. ಶರತ್ ಪ್ಲಸ್ ಚಂದ್ರ, ಶರಶ್ಚಂದ್ರ. ಇನ್ನು ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ಜಗತ್ ಪ್ಲಸ್ ಜ್ಯೋತಿ, ಜಗಜ್ಯೋತಿ. ಮನಸ್ ಪ್ಲಸ್ ಶುದ್ಧಿ, ಮನಃಶುದ್ಧಿ. ಯಶಸ್ ಪ್ಲಸ್ ಶರೀರ, ಯಶಶ್ಶರೀರ. ಸತ್ ಪ್ಲಸ್ ಚಾರಿತ್ರ್ಯ, ಸಚ್ಚಾರಿತ್ರ್ಯ. ಇಲ್ಲಿ ಸಕಾರ ತವರ್ಗಾಕ್ಷರಗಳಿಗೆ ಶಕಾರ ಚವರ್ಗಾಕ್ಷರಗಳು ಪರವಾಗಿ ಸಕಾರಕ್ಕೆ ಶಾಕಾರವು, ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬಂದಿದೆ. ಇವೆಲ್ಲವೂ ಸಹ ಶ್ಚುತ್ವ ಸಂಧಿಯ ಉದಾಹರಣೆಗಳಾಗಿವೆ. ಈಗ ನಾವು ಅನುನಾಸಿಕ ಸಂಧಿಯ ಬಗ್ಗೆ ತಿಳಿಯೋಣ. ಅನುನಾಸಿಕ ಅಕ್ಷರಗಳಾದ ಞ, ಞ, ಣ, ನ, ಮ ಅಕ್ಷರಗಳು ವರ್ಗದ ಪ್ರಥಮ ಅಕ್ಷರಗಳಾದ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಎಂದು ಕರೆಯಲಾಗುತ್ತದೆ. ಇವುಗಳನ್ನು ಉದಾಹರಣೆ ಸಹಿತ ತಿಳಿಯೋಣ. ಷಟ್ ಪ್ಲಸ್ ಮುಖ, ಷಣ್ಮುಖ. ಇಲ್ಲಿ ಟಾಕಾರಕ್ಕೆ ಣಕಾರ ಆದೇಶವಾಗಿದೆ. ವಾಕ್ ಪ್ಲಸ್ ಮಯ, ವಾಗ್ಮಯ. ಇಲ್ಲಿ ಕಾಕಾರಕ್ಕೆ ಞಕಾರ ಆದೇಶವಾಗಿದೆ. ವಾಕ್ ಪ್ಲಸ್ ಮೂಲ, ವಾಗ್ಮೂಲ. ಇಲ್ಲಿ ಕಾಕಾರಕ್ಕೆ ಞಕಾರ ಆದೇಶವಾಗಿ ಬಂದಿದೆ. ಷಟ್ ಪ್ಲಸ್ ಮಾಸ, ಷಣ್ಮಾಸ. ಇಲ್ಲಿ ಟಾಕಾರಕ್ಕೆ ಣಕಾರ ಆದೇಶವಾಗಿದೆ. ಅದೇ ರೀತಿ ಸತ್ ಪ್ಲಸ್ ಮಾನ, ಸನ್ಮಾನ. ಇಲ್ಲಿ ತಾಕಾರಕ್ಕೆ ನಾಕಾರ ಆದೇಶವಾಗಿದೆ. ಸತ್ ಪ್ಲಸ್ ಮಾರ್ಗ, ಸನ್ಮಾರ್ಗ. ಇಲ್ಲೂ ಸಹ ತಾಕಾರಕ್ಕೆ ನಾಕಾರ ಆದೇಶವಾಗಿದೆ. ಜಗತ್ ಪ್ಲಸ್ ಮಾತಾ, ಜಗನ್ಮಾತ. ಇಲ್ಲೂ ಸಹ ತಾಕಾರಕ್ಕೆ ನಾಕಾರ ಆದೇಶವಾಗಿದೆ. ಅಪ್ ಪ್ಲಸ್ ಮಯ, ಅಮ್ಮಯ. ಇಲ್ಲಿ
ಪಾಕಾರಕ್ಕೆ ಮಾಕಾರ ಆದೇಶವಾಗಿದೆ. ಕಪ್ ಪ್ಲಸ್ ಮನಿ ಕಮ್ಮನಿ, ಇಲ್ಲಿ ಪಾಕಾರಕ್ಕೆ ಮಾಕಾರ ಆದೇಶವಾಗಿದೆ. ಇದುವರೆಗೂ ನಾವು ಸಂಧಿಗಳಾದಂತಹ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು, ಅವುಗಳ ಉದಾಹರಣೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.